ಇನ್ನು ನಾಳಿನ ಕರ್ನಾಟಕ ಬಂದ್ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಬೆಂಬಲ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಎಂಎ ನೀಡಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಈ ವಿಚಾರವಾಗಿ ಈಗ ಕನ್ನಡ ಪರ ಸಂಘಟನೆಗಳಲ್ಲಿ ಬಂದ್ ವಿಚಾರವಾಗಿ ಗೊಂದಲ ಇದೆ, ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಬಂದ್ ಮಾಡಲ್ಲ ಅಂತ ಹಲವು ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದೆ. ಕಾವೇರಿ ವಿಚಾರವಾಗಿ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗುವಂತ ಸಾಧ್ಯತೆ ಇದೆ. ಬಹುತೇಕ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರೆ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮೂಲಕ ಬಹುತೇಕ ನಾಳಿನ ಬಂದ್ ಏನಿದೆ ಅದು ಪ್ರತಿಭಟನೆಗಷ್ಟೇ ಸೀಮಿತ ಆಗುವಂತಹ ಸಾಧ್ಯತೆ ಇದೆ. ಕಾವೇರಿ ಅನ್ಯಾಯ ವಿರೋಧಿಸಿ ಮೆಜೆಸ್ಟಿಕ್ನಲ್ಲಿ ವಾಟಾಳ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೊರಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲೂ ಕೂಡ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಸಿಡಬ್ಲ್ಯೂಎಂಎಯಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇರೋದನ್ನ ಖಂಡಿಸಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕಾವೇರಿ ವಿಚಾರವಾಗಿ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಿದ್ರೆ ಬಂದ್ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಇರುವಂತದ್ದು. ನಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಾಳೆ ಬಂದ್ ಇರುತ್ತಾ ಇಲ್ವಾ? ಬಂದ್ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಬಂದ್ ಅನ್ನೋದು ಯಾವುದೋ ಒಂದು ಕಾವೇರಿ ನೀರು ಒಂದೇ ಅಲ್ಲ, ಮಹದಾಯಿ, ಕಳಸಾ ಬಂಡೂರಿ, ಈ ಕಡೆ ಬೆಳಗಾವಿ, MES ಮತ್ತು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಅಭಿವೃದ್ಧಿ ಮತ್ತು ಮೇಕೆದಾಟ ಎಲ್ಲ ಬೇಡಿಕೆಗಳು ಸೇರಿ ಇದು ಬಂದ್. ಸರ್, ಒಂದಷ್ಟು ಗೊಂದಲ ಇದೆ. ಅಂದ್ರೆ ಬೇರೆ ಬೇರೆ ಈಗ ನಿಮ್ಮವರೇ ನೀವು ಮೊನ್ನೆ ಎಲ್ಲರೂ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಆದ್ರೆ ಈಗ ಕನ್ನಡ ಪರ ಸಂಘಟನೆಗಳು ಒಂದಷ್ಟು ಹಿಂದಕ್ಕೆ ಸರಿದಿರುವಂತದ್ದು. ಎಲ್ಲಿ ನೋಡಿ, KR ಕುಮಾರ್ ಇದ್ದಾರೆ ನೋಡಿ, ಇಲ್ಲಿ ಇವರು ನಮ್ಮ ಪ್ರಮುಖವಾದಂಥ ಒಬ್ಬ ಮುಖಂಡರು. ಇಲ್ಲಿ ಗಿರೀಶ್ ಗೌಡ್ರು ಇದ್ದಾರೆ ನೋಡಿ, ಇವರು ಪ್ರಮುಖವಾದಂಥ ಮುಖಂಡರು. ಅದೊಂದೇ ಅಲ್ಲ, ಮೊನ್ನೆ ಸಭೆಯಲ್ಲಿ ಇದ್ದವರು ಕರವೇ ಶಿವರಾಮೇಗೌಡರು ಇರಬಹುದು ಅಥವಾ ಪ್ರವೀಣ್ ಶೆಟ್ಟಿ ಅವರು ಇರಬಹುದು, ಅವರೆಲ್ಲರೂ ಕೂಡ ಸಾರಾ ಗೋವಿಂದ್ ಅವರಿದ್ರು. ಅವರೆಲ್ಲರೂ ಕೂಡ ಇವತ್ತು ನಾವು ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಬಂದ್. ಈಗ ನೀವಿದ್ದೀರಿ ಅಲ್ವಾ ಅವತ್ತು ವುಡ್ಲ್ಯಾಂಡ್ಸ್ನೇ, ಅವ್ರೇನ್ ಹೇಳಿದ್ರು ಅದನ್ನ ಅವ್ರನ್ನೇ ಕೇಳ್ಬಿಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಬಂದ್ ಏನಾಗೋಗಿದೆ ಸದ್ಯದ ಪರಿಸ್ಥಿತಿ? ನಮ್ಗೇನು ಈ ತಮಿಳುನಾಡಿನಿಂದ ಚಿನ್ನದ ಕಿರೀಟ ಕೊಡ್ತಾ ಇದ್ದಾರೆ ನಮ್ಗೆ, ನಿಮ್ಗೆ ಇನ್ನೂ ಒದ್ದಿಲ್ಲ ನಮ್ಗಷ್ಟೇ, ಎಲ್ಲ ಮಾಡ್ತಾ ಇದ್ದಾರೆ. ಏನು ಸದ್ಯದ ಪರಿಸ್ಥಿತಿ ಏನಾಗಿದೆ? ಅಂದ್ರೆ ಸದ್ಯಕ್ಕೆ ನೀರು ಇದೆ, ನೀರಲ್ಲಿಗೆ ಅಂದ್ರೆ ಕಬಿನಿ ಜಲಾಶಯ ಇರಬಹುದು. ಯಾಕೆ ಕಬಿನಿ ಬದಲು ಕೃಷ್ಣ ಜಲಾಶಯ ಬಿಡಿಸಿ. ಕಾವೇರಿ ಕೇಸ್ ಇರೋದು ಕಾವೇರಿ ನೀಡಬೇಡಿ ಅಂತ ಹೇಳ್ತಕ್ಕಂಥದ್ದು ಕೇಸು. ಯಾವುದೋ ಡ್ಯಾಮ್ನಲ್ಲಿ ನೀರು ತುಂಬಿದೆ, ಅದಕ್ಕಾಗಿ ಬಂದ್ ಬೇಡ ಅಂತ ಹೇಳಿದೆಯಲ್ಲ, ಇದು ಒಳ್ಳೇದಲ್ಲ. ಪಾಯಸದಲ್ಲಿ ಮೆಣಸಿಕಾಯಿ ತಿನ್ನಂಗೆ, ಇದು ಪಾಯಸ ಇದೆಯಲ್ಲ, ಅದರಲ್ಲಿ ಹಸಿರು ಮೆಣಸಿಕಾಯಿ ಹಾಕೊಂಡು ಕಚ್ಚ ಅಗದಂಗೆ ಈ ಸುದ್ದಿ ಅದಾಗಬಾರ್ದು. ಬಂದ್ ಸಂಪೂರ್ಣ ಮಾಡ್ತೀವಿ ನಾವು. ಅಂದ್ರೆ
ನಿಮ್ಮ ಯಾರ್ಯಾರು ಜೊತೆಗೆ ಸೇರ್ಕೊಂತಾರೆ ಬಂದ್ಗೆ ಅಂದ್ರೆ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲರನ್ನು ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೋಟೆಲ್ ಅಸೋಸಿಯೇಷನ್ ಅವರು, ಆ ಅಧ್ಯಕ್ಷರು ಅವರೆಲ್ಲ ನಮಗೆ ಭಾಳ ಬೇಕಾದವರೇ, ಅವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ನಮ್ಮವ್ರಿಗೂ ಹೇಳ್ತಾ ಇದ್ದೀನಿ. ಇದೇನೋ ಹಳೇದೆಲ್ಲ ಅತ್ತಾಗೆ ನೀವೇನಾರು ಅನ್ಕೊಂಡಿರಿ, ನಾಳೆ ಎಲ್ಲ ಬಂದ್ಬಿಡಿ. ಸುಮ್ಮನೆ ಯಾಕೆ ಸಣ್ಣ ಪಣ್ಣ ವಿಚಾರದಲ್ಲಿ ಇದು ಮಾಡೋಕೆ ಹೋಗ್ತೀರಿ, ಒಳ್ಳೆಯದಲ್ಲ ಅಂತ. ಆಮೇಲೆ ತಮಗಾಗಲೇ ಹೇಳಿದ್ನೆ ನನಗೆ ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣ ಸಂಪೂರ್ಣ ಬಂದ್ಗೆ. ಪಟಾಣ್ ನಾಗರಾಜ್ ಅವರ ಮಾತು. ನಾಳೆ ಯಾವುದೇ ಕಾರಣಕ್ಕೂ ಬಂದ್ ಹಿಂದೆ ಸರಿಯೋದಿಲ್ಲ, ಬಂದ್ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.